ಅತ್ತೆ ತಗೋರಿ ಚಾನ. ಅಯ್ಯ ಎಷ್ಟು ಲಘುನ ತಗೊಂಬಂದಲ್ಲೇ ತಾಯಿ ಏನ. ತಿಂಡಿ ಕೊಟ್ಟದ್ದು 10 ಗಂಟೆಗೆ, ಚಾ ತಗೊಂಬಂದದ್ದು 12 ಗಂಟೆಗೆ. ಬಾಯಿ ಬಿಟ್ಟೆಲ್ಲ ಕೇಳ್ಬೇಕು ದರವಂದನು ನಿನಗೆ. ಚಾ ಕೊಡವ, ತಿಂಡಿ ಕೊಡವ, ನಾಷ್ಟ ಕೊಡವ, ಊಟ ಕೊಡವ ಅಂತಂದು ಹೇಳಿದ ಮ್ಯಾಗ ನಿಂದು ಆಗೋದು ಕೆಲಸ ಎಲ್ಲ. ನೀರಿನ ಕಡೆ ಕೊಡ ಇಡಕ್ಕೆ ಹೋಗಿದ್ನಿ ರೀ ಅತ್ತಿಯರ. ಕೊಡ ನೀರಿಂದು ಭಾಳ ಬಂಡಾಟ ಎದ್ದೋಗೈತಿ. ಡ್ರಮ್ಮು ಎಲ್ಲ ಖಾಲಿ ಆಗ್ಯಾವು. ಹಾಗಾಗಿ ನೀರ್ಗೆರ ಮತ್ತು ಪಾಳೆ ಹಚ್ಚಿ ಬರೋಣ ಅಂತಂದು ಹೋಗಿ ಕೊಡ ಇಟ್ಟು ಬನ್ನಿ. ಇನ್ನು ಏಟ ತಿಡ್ಕೊಂತ ಹಿಡ್ಕೊ ಕೈಯಾಗ, ಸಾಕನ್ನ ತನಕ ಹಿಡ್ಕೊಂಡು ಸಾಕಾದ್ಮೇಲೆ ಕೊಡುವಂತೆ ಅಂತ. ತಗೋರಿ ತಗೊಲಗು ನೋಡು. ಬಟ್ಟೆ ಓಸನ ಬಸವ ಇಟ್ಟೋಗ್ಯಾನ. ಯಾವ ಬೇಕಂತ ಅವನಿಗೆ ಓಸ ಅರ್ಬಿ ಹೊಗದಾಕವನ್ನ ಲಘು ಲಘುನ ನೀರು ತಂದು ಹಾಕಿ. ಅತ್ತೆ ನೀರಿಂದು ಭಾಳ ಬಟ್ಟೆ ಇಟ್ಟಾನ. ನೀರಷ್ಟು ಹಾಕವೇ ಇಲ್ಲ. ಡ್ರಮ್ ತುಂಬಿಸಿದ್ರೆ ಮತ್ತೆ 4 ದಿವಸ ನೀರು ಬಿಡಂಗಿಲ್ಲ ಅಂತಾರೆ. 4 ಹೋಗದಾಕ್ತಿದ್ನಿ ರೀ. ಅಯ್ಯಯ್ಯಯ್ಯ 4 ಹೋಗದಾಕ್ತಿದ್ದಿ. ಅವನು ಎಲ್ಲೇ ಹೋಗೋದೈತಂತೆ. ಅರಿಬಿಗಳು ಇಲ್ಲ ಅಂತ ಅವನಿಗೆ ಹಾಕೊಂಡು ಹೋಗೋಕೆ ಬಿಚ್ಚಿ ಇಟ್ಟಿರ್ತಾನೆ. ತೆಗೆದು ತೊಳೆದು ಹಾಕ್ಬೇಕು, ಸ್ವಚ್ಛಗೆ ಒಗೆದು ಹಾಕ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ತಂದು ಮುಂದೆ ಇಟ್ಟ ಅಂದ್ರಾಟ ಹೋಗ್ಯದ ನೀನು. ನಿನ್ನ ಗಂಡನವ ದಿನಂಪ್ರತಿ ಹೋಗೋದು ಹಾಕ್ತಿದ್ದಿ. ಹೋಗಿ ಒಂದು ದಿವಸ ನೋಡಿ ತೆಗೆದು ಹಾಕ್ಬೇಕು ಅನ್ನಂಗಿಲ್ಲ. ನಾನು ಒಂದು ಲಕ್ಷದಾಗಿರಂಗಿಲ್ಲ, ನೆನಪಾಗಂಗಿಲ್ಲ ನಮಗೂ. ಎಲ್ಲ ಮುಂದಾಗಿಟ್ರ ನೋಡಿ. ಹಂಗೆ ಹಿಂಗೆ ನೀರಿಂದ ಹಂಗೆ ತಗೊಂಬ ಇವತ್ತು ಹಾಕಿ ಸ್ವಚ್ಛಗೆ ಒಗೆದಾಕ. ಹರಿಬಿಗಳು ಅವನವು ಎಲ್ಲ ಊರಿಗೆ ಹೋಗೋದೈತಂತವ. ಅತ್ತೆರ ಒಂದಿಷ್ಟು ನಾನು ಹಿಡಿದು ಕೊಡ್ತಿದ್ನಿ. ಬಸ್ಸು ಒಂದಿಷ್ಟು ಡ್ರಮ್ಮು ಒಳಗೆಲ್ಲ ತುಂಬಿಸಿದ್ನ ಅಂದ್ರೆ ಚಲೋ ಆಕತ್ರಿ ಅತ್ತೆರ. ಅಯ್ಯೋ ನನ್ನ ಮಗ ಹಾಕ್ಬೇಕಾ ನಿನಗೆ? ನಿನ್ನ ಎದಕ್ಕೆ ಮಾಡ್ಕೊಂಬಂದತ್ತ? ನಾಯಿ ಅಂತದ, ಊರ್ ನಾಯಿ ಅಂತದ. ತಗೊಂಬಂದು ತಂದು ಹಾಕಿ ನೀರು ಬಟ್ಟೆ ಹೋಗಿ. ಅದೇನ ನೌಕರಿ ಮಾಡೋ ಸಲುವಾಗಿ ಓಡಾಡಕತ್ತ. ಅದು ಪುರ್ಸತ್ತಿಲ್ದಂಗ, ಒಟ್ಟಿ ಕೂಳಿಲ್ದಂಗ, ಕಣ್ಣೇನಿದ್ದಿಲ್ದಂಗ ಈಕಿ ಅವನ ಕೈಯಾಗ ನೀರು ಹೊತ್ತಕಿಸ್ತಾಳಂತೆ. ಅತ್ತೆರ ಬಟ್ಟೆನೂ ಭಾಳ ಅದಾವು. ಅಷ್ಟನ್ನು ಒಗದಾಕಿ ನನಗೆ ಆಗಂಗಿಲ್ರಿ ಅತ್ತೆರ. ನಡ ಒಂದು ಭಾಳ ನುಯ್ಸಾಕುಂತದ ನನಗೆ. ಅರ್ಬಿಗಳು ಇವತ್ತು ಅವನಿಗೆ ಯಾವ್ಯಾವ ಬೇಕು ಹೇಳನ್ರಿ. ಅವನಷ್ಟ ತೆಗೆದು ಸ್ವಚ್ಛಾಗಿ ಹೋಗೋದು ಒಣೆ ಹಾಕ್ಬಿಡ್ತೇನೆ. ನಾಳೆ ಮತ್ತೊಂದು ದಿವ್ಸ ಹೋಗುತ್ತೇನೆ ರೀ ಅತ್ತೆರ. ಅರ್ಬಿ ಒಗ್ಯಕ್ಕೇನಲ್ರಿ ಅತ್ತೆರ. ಈಗ ನೀರು ತೊಗೊಂಬಂದು ಹಾಕಿ ಅರ್ಬಿ ಹೋಗತ್ಲೆ ನನಗೆ ಅಡುಗೆ ಮಾಡೋಕೆ ಮೈಯಾಗ ಶಕ್ತಿನೇ ಇಲ್ದಂಗೆ ಆಕತ್ರಿ. ಏನಾರ ಹೇಳಿ ನೀನು. ಕಣ್ಣಾಗ ಹಂಗೆ ದಳ 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 ಅರ್ಸಾಕತ್ತು ಬಿಡ್ತಾಳೆ ನೀರು. ನಮ್ಮನೆ ಸರ್ವನಾಶ ಹೋಗ್ಬೇಕಲ್ಲಿಕ್ಕೆ ಅದಕ್ಕೆ. ಆತ ಲಘುನ ನೀರು ತಗೊಂಬ. ಫಸ್ಟ್ ನೀರು ಹೋದಿಗಿದವ. ಮತ್ತೆ ಮಾರಿ ಒಂದಿಟ್ಟು ನಗು ಮುಖ ಮಾಡ್ಕೊಂಡು ಹೋಗು. ಮತ್ತೆ ಓಣ್ಯಾಗ ಜನ ಎಲ್ಲ ಮತ್ತೆ ಎಲ್ಲಿ ಹೊಡೆದು ಗಿಡದ ಹಾಕ್ಯಾನೆ ನಿನಗೆ, ಅದಕ್ಕೆ ಹಿಂಗೆ ಮುಖ ಮಾಡ್ಕೊಂಡು ಅಡ್ಡಾಡಕತ್ತಿ ಅಂತ ತಿಳ್ಕೊಂಡಾರ. ಮನ್ಯಾಗ ಸಕ್ಕರೆ ಪುಡಿ ಚಹಾ ಪುಡಿ ಎಲ್ಲ ಐತಿ ಅಂತಂದು ಸುಮ್ಮನೆ ಹೊಯ್ಯೋದು ಚಹಾ ಮಾಡಿಡೋದು. ಕಣ್ಣಿ ಕಾಣ್ಲಂಗೆ 8 ಲೋಟ ಕುಡಿತಾಳು. ಏನು ಇದು 1 ತಿಂಗಳು ಬರಂಗಿಲ್ಲ ನೋಡು ಚಹಾ ಪುಡಿ ಸಕ್ಕರೆ. ಅದು 15-20 ದಿವಸ ಆಗಂಗಿಲ್ಲ, ಅಲ್ಲೇ ಖಾಲಿ ಆಗೈತಿ ಅಂತ ನಿಂತು ಬಿಡ್ತಾಳು ಉದ್ದಕ್ಕೆ. ಯವ್ವ ಬಸವಲ್ಲ ಬಾರ ಬಸವ, ಇಲ್ಲೇ ಕುಂತಾನ ಬಾರಪ್ಪ. ಯವ್ವ ಇದು ಶರ್ಟ್ ಯಾವತ್ತು ತಗೊಂಡು ಬೇ? ಹೇಳೇ ಇಲ್ಲ ಅಲ್ಲ ಬೇ, ಎಂತ ಚಲೋ ಐತಿ ಶರ್ಟ್. ಮೊನ್ನೆ ಹಾಕೊಂಡು ಹೋಗಿದ್ನೆ ನಾನು. ಇದಕ್ಕೆ ಅಲ್ಲೊಂದು ಫಂಕ್ಷನ್ ಇತ್ತು. ಇದು ಗೊತ್ತಿಲ್ಲ ಬಿಡಪ್ಪ ನನಗೆ. ಇದು ಯಾರ್ದು? ಎಲ್ಲಿರ್ತದೆ? ಯವ್ವ ಅರ್ಬಿಗಳು ಓಸ್ ಹೋಗ್ಯಾಕೆ ಇಟ್ಟಿದ್ನಲ್ಲ, ಊರಿಗೆ ಹೋಗಕ್ಕೆ ಯಾವ್ರ ಅದಾವ ಇಲ್ಲ ನೋಡಂತಡಿ ಅಂತಂದು ಅಣ್ಣನ ಕೊನೆಯಾಗ ಹೋಗಿದ್ವಿ. ಅಲ್ಲಿತ್ತು. ಮತ್ತು ನೀನ ನನಗೆ ಏನಾರು ತೊಗೊಂಡು ಏನ ಮತ್ತು ಅಂತಂದು ತೊಗೊಂಬಂದೇವೆ. ಅಯ್ಯಯ್ಯೋ ನನ್ನ ತೊಗೊಂಡಿಲ್ಲ ಬಿಡಪ್ಪ. ನಿಮ್ಮ ಅಣ್ಣ ಏನಾರು ತೊಗೊಂಬಂದಿದ್ದಾನ, ನಿನಗೆ ಏನಾರು ಇರ್ಬೇಕು ತಗೋ ಅಕ್ಕ. ಅಯ್ಯೋಯ್ಯ ಬಸವ, ಅದು ನಿಮ್ಮ ಅಣ್ಣಂದು ಶರ್ಟ್. ಅಣ್ಣಂದು? ಅಣ್ಣ ಯಾವಾಗ ತೊಗೊಂಡಿದ್ನ? ಅವ್ನು ಯಾವಾಗ ಅರ್ಬಿ ತೊಗೊಳಕ್ಕೆ ಹೋಗಂಗಿಲ್ಲಲ್ಲ ಪ್ಯಾಟಿಗೆ. ಇಲ್ಲ ನಿಮ್ಮ ಅಣ್ಣ ಪ್ಯಾಟಿಗೂ ತೊಗೊಂಬಂದಿಲ್ಲ ಅದನ್ನ. ಮತ್ತೆ ಅದು ಅವ್ವ ಮೊನ್ನೆ ಇದ್ರಾಗ ನನಗೆ ದೀಪಾವಳಿ ಹಬ್ಬದಾಗ ಸೀರೆ ಅದನ್ನ ಕೊಟ್ಟಿತ್ತಲ್ಲ, ಇವ್ರಿಗೂ ಒಂದು ಜೊತೆ ಇರಲಿ ಅಂತಂದು ಶರ್ಟ್ ಅದನ್ನ ತೊಗೊಂಬಂದಿತ್ತ ಅಪ್ಪ. ಇವ್ರು ಹಾಕೋರಿ ಅಂದ್ರೆ ಹಾಕೊಂಡಿದ್ದ ಇಲ್ಲ, ಹಂಗೆ ಇಟ್ಟಿದ್ನಿ. ಯಾವಾಗಾರ ಹಾಕ್ಕೊಂತಾನೆ ಬಿಡು ಹಬ್ಬ ಹುಣ್ಣಿಮ್ಯಾಗ. ಮುಂದೆ ಪಂಚಮಿ ಹಬ್ಬ ಬರೋದೈತಲ್ಲ ಅವಾಗ ಹಾಕ್ಕೊಂತಾನೆ, ಇನ್ನೇನು ಗಳಿಗೆ ಬಿಚ್ಚೋದು ಅಂತ ಅಂದಿದ್ರ ಹಂಗೆ ಇಟ್ಟಿದ್ನಿ. ಏನಾಯ್ತು ತಗೋ ಹಾಕೋ ಬಸವ. ನಿಮ್ಮ ಅಣ್ಣಂದಂದ್ರೆ ನಿಂದಂದ್ರೇನ ಹಾಕೋ. ಬಿಡಬೇವ. ಮತ್ತು ವೈನಿ ಏನಾರು ಅನ್ಕೊಂಡಾರು. ಅಯ್ಯಯ್ಯ ಮಕ್ಕ ಏನು ನೋಡ್ತಿ ತಗೋ, ಆಕೇನು ಅನ್ಕೊಂತಾಳ. ಹಾಕೋ ಏನಾಯ್ತು? ಹಾಕ್ಕೊಂಡ್ರೆ ನೀನೇನು ನಿನಗೆ ಇಟ್ಕೊಂಡ್ಬಿಡ್ತೇನೆ. ಒಂದು ಊರಿಗೆ 2 ಊರಿಗೆ ಹೋಗ್ಬಿಟ್ಟು ಕೊಡೋಕೇನು ಹಾಕೋ. ಹಂಗಲ್ರಿ ಅತ್ತಿಯರ. ಅವ್ವ ಅಪ್ಪ ಭಾಳ ಇಷ್ಟಪಟ್ಟು ಇವ್ರಿಗೆ ಅಂತ ತೊಗೊಂಬಂದಿದ್ರಿ ಅದನ್ನು. ಅಲ್ಲ ಇವು ನನ್ನ ಮಗನ ಹಳೆಯ ಇದ್ದಂಗಿಲ್ಲ ಅವರಿಗೆ. ಈ ದೊಡ್ಡ ಹಾಕೊಂಡ್ರೇನ ಸಣ್ಣ ಹಾಕೊಂಡ್ರೇನ? ಇಬ್ರು ಒಂದ ಅಲ್ಲ ಅಣ್ಣ ತಮ್ಮ. ಯವ್ವ ಇದು ಶರ್ಟಿನ ಕಲರ್ ಅದು ಭಾರಿ ಚಂದ ಐತೆ ಬೇ. ಜೇಬ್ ಅದು ನಾನು ಇಂಥದ ಶರ್ಟ್ ಹುಡ್ಕಾಕತ್ತಿದ್ನಿ, ನನಗೆ ಸಿಗ್ಲೇ ಇಲ್ಲ ಬೇ ಇಂಥದ್ದು. ಮೊನ್ನೆ ಪ್ಯಾಟ್ಯಾಗ ಹೋದಾಗ ಎಲ್ಲ ಅಂಗಡಿ ಹುಡುಕಿದ್ ನೋಡು,
ಸಿಗ್ಲೇ ಇಲ್ಲ, ಎಂಥ ಚಲೋ ಐತೆ ಬೇ ಇದು ಶರ್ಟ್. ಅಯ್ಯಯ್ಯಪ್ಪ ಹಾಕೋಣ, ಎಷ್ಟು ಮಿನಾಮೇಷ ಅನಿಸ್ತೀಯಪ್ಪ ನೀನು. ಅಲ್ಲ ಬೇವ, ಮತ್ತು ವೈನಿ ಏನಾರ ಅನ್ಕೊಂಡಾರ ಅಂತ. ಅಯ್ಯಯ್ಯಕ್ಕೆ ಏನು ಅನ್ಕೊಂತಿದ್ದಾಳೆ, ತೀರಾ ತಲೆ ಕೆಡ್ಸ್ಕೊಂತಿದ್ದೀಯ ನೋಡಿ ನೀನು. ಆಕೆ ಏನು ಅನ್ಕೊಂತಾಳೆ, ಏನು ಅನ್ಕೊಳಂಗಿಲ್ಲ. ಅಕ್ಕ ಹೋಗು. ಆತು ಬೇ, ನಾಳೆ ಇದು ಅಲ್ಲಿ ಮೀಟಿಂಗಿಗೆ ಹೋಗೋದೈತೆ ಒಂದು, ಅದ ಹೇಳಿದ್ನಲ್ಲ ಬೇ ನಾನು. ಅದಕ್ಕೆ ಇದನ್ನ ಹಾಕೊಂಡು ಹೋಗ್ಕೊಂತ ಹಂಗಾರ. ಹಾಂ ಅಯ್ಯಯ್ಯ, ನೀ ಮಕ ನೋಡ್ಕೊಂತ ನಿಂತು ಬಿಡ್ತಾಳ ನಡಿ. ಲಗು ಲಗುನ ಹಾಕಿ ಹೋಗ ನೀರ. ಅಯ್ಯಯ್ಯ, ನಾಳೆ ಹೋದ್ರ ಕುಂದ್ರು ಅಂತಗ ಬೋರ್ಗೆ ಹೋಗಂತ, ಬೋರಿಗೆ. ಹಾಂ ಯವ್ವ ಹೇಳಪ್ಪ. ಯವ್ವ, ಮತ್ತು ಅಣ್ಣ ಏನಾರ ಅಂದ್ಗಿಂದ ನೋಡ್ಬಿ, ಏನಾರ ಅಂದ್ರೆ ಮತ್ತು ನಾನು ಅನ್ಸ್ಕೊಳಕ್ಕೆ ಆಗಂಗಿಲ್ಲ. ನೀನೇ ಹೇಳ್ಬೇಕು ನೋಡು. ಮತ್ತು ನಾಳೆ ನಾನು ಹಾಕ್ಕೊಂಡು ಕೊಡ್ತಾನೆ, ಮತ್ತು ಬೇಕಂದ್ರೆ ಅಣ್ಣ ಹಾಕೋವಲ್ಲ. ಹೋಗ ನೀನು ಕೊನೆಗೆ ಇಡ್ಕೊ ಹಾಕೋವಂತೆ ಅಂತ. ಆತು ಬೇ. ವಾ ಚಲೋದ ಸಿಕ್ತು ಬಿಡ ನನಗಂತ್ರ ಶರ್ಟ್. ಇಂಥ ಕಲರ್ ಹುಡುಕಿದ್ದೆ ನೋಡಿ, ಎಲ್ಲೆಲ್ಲ ಸಿಗಲಿಲ್ಲ. ಪುಣ್ಯಾಕ ಸಿಕ್ತು ಬಿಡು, ಮನ್ಯಾಗ ಸಿಕ್ತು. ಹಾಕ್ಲವು ಎಲ್ಲ ಹೊರಗದವು, ಮಳೆ ಮಾಡಂದಾಗೈತಿ. ಶೋಭಾ ಏನು ಮಾಡಾಕತ್ತಿದ್ದಾಳು? ಶೋಭಾ ಸರಿ ಇಲ್ಲೇ ಅದನಿ. ಇಲ್ಲದೇನು? ಯಾಕೆ ನೀರು ನಳ ಬಿಟ್ಟಿಲ್ಲ? ಇಲ್ರಿ, 3 ದಿವ್ಸ ನೀರು ಬರಲ್ಲ ಅಂದಾರ. ಅದಕ್ಕೆ ಇದ್ರಾಗ ಮುಂದಿನ ಬೋರ್ ಐತಲ್ಲ ಅಲ್ಲಿ, ಅದಕ್ಕೆ ಅಲ್ಲಿ ಪಾಳೆ ಹೆಚ್ಚಿ ನೀರು ತಂತಂದು ಹಾಕಾಕತ್ತಿದ್ನಿ. ಅಲ್ಲ ಓಸು ಹಾಕ್ಲವು ಹೊರಗದವು. ಯವ್ವ ನೀನು ನೋಡ್ಬೇಕಿಲ್ಲ ಬೇ. ಹಾಂ ಎಲ್ಲಾರ ಹೋದ್ವು ಅಂದ್ರೆ ಏನು ಮಾಡೋದು? ಅವನು ಬಸವನು ಮನ್ಯಾಗ ಅದ, ನಾ ಒಂದಿಟ್ಟು ಹೇಳ್ಬೇಕನ್ನಂಗಿಲ್ಲ ನೋಡಿ. ನೀನಂತ್ರನ ಏನು ಮಾಡ್ತಾನವ ಮನ್ಯಾಗಿದ್ದೆ. ಇದು ಶೋಭಾ, ಸಾಕು ನೀರು ತೊಗೊಂಬರೋದು, ಬಸವ ತೊಗೊಂಬರ್ತಾನೆ. ನಡಿಯಲ್ಲಿ ಒಂದಿಷ್ಟು ಇದನ್ನ ಹಾಕ್ಳ ಅವನು ಕಟ್ಟು ಒಳಗೆ. ಹ್ಞೂ ರೀ, ಹಾಕಿ ಇನ್ನೊಂದೆರಡು ಕೊಡ ತುಂಬಿ ಹಾಕ್ಬಿಟ್ವಿ ಅಂದ್ರೆ ಡ್ರಮ್ ತುಂಬತೈತಿ. ಇನ್ನು ಬಟ್ಟೆ ಹೋಗ್ಯಾವದವ್ರಿ, ಅವನೊಂದಿಷ್ಟು ನೆನ್ಸಿಟ್ಟು ಬರ್ತಿದ್ನಿ. ಅಯ್ಯಯ್ಯ, ಆಕಳು ಎಲ್ಲರೂ ಹೋದ್ರೆ ಏನು ಮಾಡೋದು? ನಡಿ ಫಸ್ಟ್. ಬಂದು ನೋಡ್ರಿ. ಆ ಮಕ್ಕನ ಇದನ್ನ ಮಾಡ್ಕೊಳ್ಳೋದು ಬಿಡು. ಚಂದಂಗೆ ನಕ್ಕೊಂತಿರು. ಮತ್ತು ನಿನ್ನ ಗಂಡನ ಎದುರಿಗೆ ತೀಟಿ ಮಾಡಿದಿರಿ. ಹಂಗೇನ ಏನಾಗಂಗಿಲ್ಲ, 2 ದಿವ್ಸ ಹಾಕೊಂಡು ಕೊಡ್ತಾನೆ ನಿನ್ನ ಮೈದನ್ನ. ಮತ್ತು ಅದನ್ನ ಹಿಡ್ಕೊಂಡು ಇದು ಮಾಡಿಬಿಡಿರಿ. ನಾನು ಹಂಗೇನು ಅನ್ಕೊಂಡಿಲ್ರಿ ಅತ್ತೆ. ಮತ್ತು ಚಂದಂಗೆ ನಕ್ಕೊಂತಿರು. ಹೋಗು ಅವನು ಆಕಳವನ್ನ ಹೊಳ ಕಟ್ಟಿ ಮೇವದನ್ನ ಹಾಕಿ ಒಂದಿಟ್ಟು ಒಗೆಯತ್ನ ಹಾಕು. ಸೊಳ್ಳೆ ಉಜಕ್ಕೆ ಆಡ್ತಾವು, ಕತ್ಲ ಹಾಕ್ಬಂತು, ಮಳೆ ಅದು ಹೊಡಿತೈತಿ. ಮತ್ತು ಒಂದಿಟ್ಟು ಒಗೆ ಆಗ್ಲದು ಸೊಳ್ಳೆಗೆ. ಅದಕ್ಕೆ ಆತ ಏನು ಬಟ್ಟೆ ಒಗೆಯೋದವಲ್ಲ, ಅರ್ಧ ಹೋಗೋದು, ಅರ್ಧ ನಾಳೆ ಒಗಿತೀನಿ ತಗೋರಿ. ಆತು ಎಲ್ಲ ಆಕಳವನ್ನು ಕಟ್ಟಿದ್ನಿ. ಕರ ಒಂದು ಕಟ್ಟಿ ಒಳಗೋಗಿ ಒಂದಿಷ್ಟು ಇದನ್ನು ತೊಗೊಂಬಂದು ಬೇನ್ ಸೊಪ್ಪು ಅದು ಹಿಂದೆ ಐತ್ಲ ಹರ್ಕೊಂಬಂದೆ ಒಂದೀಟ ಹೊಗೆ ಹಾಕಿಬಿಡ್ತೇನೆ. ಸೊಳ್ಳೆ ಜಗ್ಗದವು. ಶೋಭಾ ಕಟ್ಟಿದೆ ಎಲ್ಲವನ್ನ? ಹ್ಞೂ ರೀ. ಶೋಭಾ ಓಬಾ ಏನ್ರಿ? ಯಾಕ ಬೇಜಾರಾಗಿದ್ದಿ? ಏನಾತಂತದ? ಅವ್ವ ಏನಾರ ಅಂದ್ಲೇನ? ಇಲ್ರಿ, ಯಾಕ್ರಿ? ಅಯ್ಯಯ್ಯ, ನೀನು ಕಟ್ಕೊಂಡು 5 ವರ್ಷ ಆತು. ನೀನು ಹೆಂಗೆ, ನಿನ್ನ ಮನ್ಸು ಹೆಂಗೆ, ನೀ ಹೆಂಗೆ ಅನ್ನೋದು ನನಗೆ ಗೊತ್ತಾಗಂಗಿಲ್ಲೇನ? ಏನಾತು ಹೇಳು. ಏನಿಲ್ರಿ. ಹೇಳು ಶೋಭಾ, ನನ್ನ ಇದ್ರಿಗೆ ಹೇಳಾಕೆಲ್ಲ ಏನು? ಅದ ರೀ, ಊರಿಗೆ ಹೋಗ್ಬರೋಣ ಅಂತ ಅಂದಿದ್ನಲ್ಲ, ಕೇಳಿದ್ರಿ ಅತ್ತಿಯರ್ನ? ಕೇಳ್ತಂತಡಿ ಇವತ್ತು. ಕೇಳಿ ನೋಡ, ನಾಳಿಲ್ಲದ್ರ ನಾಡ್ದ ಹೋಗಿ ಬಂದ್ರಾತು. ರೀ, ನನಗೂ ಭಾಳ ನೋಡಂಗೆ ಅನ್ಸಕತ್ತೈತಿ. ಇಲ್ಲಿ ಏನು ಕೆಲಸ ಮಾಡೋಕೆ ಮನ್ಸ ಇಲ್ದಂಗೆ ಆಗೈತೆ ನನಗೆ. ಆಯ್ತು ಬಿಡು, ಹೋಗೋಣಂತ. ಅದನ್ನ ಹಿಡ್ಕೊಂಡು ಚಿಂತೆ ಮಾಡ್ಬೇಡ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಶೋಭಾ ಮಾತಾಡ್ತಾ ಇರೋದು. ಕತೆಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಜಾಸ್ತಿ ಪ್ರೀತಿ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ದಂಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಜೊತೆ ವಿಕೆ ಸ್ಟೋರೀಸ್ನ ಆದಷ್ಟು ಬೇಗ 3K ಸಬ್ಸ್ಕ್ರೈಬರ್ಸ್ ಆಗೋ ಥರ ಮಾಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ.